ಸ್ಯಾಂಡಲ್‌ವುಡ್ ಕಲಾಕಾರ ಹರೀಶ್ ರಾಜ್ ಅವರು ಈಗ ರೊಮ್ಯಾಂಟಿಕ್ ಸ್ಟಾರ್ ಆಗಿ ಎಲ್ರಿಗೂ ಲವ್ ಕಾಕ್ಟೈಲ್ ಕುಡ್ಸೋಕೆ ರೆಡಿ ಆಗಿರುವಂಥದ್ದು. ಏನಿದು ಲವ್ ಕಾಕ್ಟೈಲ್ ಅಂತೀರಾ? ಸೊ ಅದ್ರ ಬಗ್ಗೆ ಹೇಳೋದಕ್ಕೆ ನಮ್ಮ ಜೊತೆ ಅವರೇ ಇದೀಗ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸರ್ ಬರ್ತಾ ನಾನು ನಿಮ್ಮದು ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರು. ಸೊ ನಾನು ಬರ್ತಾ ನಿಮ್ಮ ಟೀಸರ್ ನೋಡಿದೆ. ನನಗೆ ನಿಜವಾಗ್ಲೂ ಆಮೇಲೆ ಇಂಟರ್ವ್ಯೂ ಮಾಡಬೇಕಾ ಅನ್ನೋದಕ್ಕೆ ಇಲ್ವಾ ಅಂತ ಭಯ ಆಗೋಯ್ತು. ಯಾಕೆ? ಯಾಕೆಂದ್ರೆ ನೀವೊಂದು ಯಾವ ಹುಡುಗಿ ಸಿಕ್ಕಿದ್ರು ಬಿಡ್ತಿಲ್ವಲ್ಲ. ನಿಮ್ಮ ಜೊತೆನೇ ರೊಮ್ಯಾನ್ಸ್ ಮಾಡಬೇಕು ಅಂತನಾ? ಇದು ರಿಯಲ್ ಅಲ್ವಾ? ನೀವೇನಾದ್ರೂ ರೀಲಲ್ಲಿ ಸಿಕ್ಕಿದ್ರೆ ನಿಮ್ಮ ಜೊತೆ ರೊಮ್ಯಾನ್ಸ್ ಮಾಡ್ಬಿಡ್ತಾ ಇದ್ದೆ. ಹಂಗಾಗಿ ನೀವೇನಾದ್ರೂ ನಮ್ಮ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋಕೆ ಒಪ್ಕೊಂಡಿದ್ದೀರಾ ಟೈಮಲ್ಲಿ ನೀವು ಮಾಡ್ತೀರಾ ಆ್ಯಕ್ಟಿಂಗ್ ಅಂದರೆ ನಿಮ್ಮ ಕೈಲಿ ಆ್ಯಕ್ಟ್ ಮಾಡಿಸ್ಬಿಡ್ಬೋದಿತ್ತು. ಆಲ್ರೆಡಿ ನಾನು ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಕರೆಕ್ಟ್. ಶ್ರೀ ಸತ್ಯನಾರಾಯಣ ಸಿನಿಮಾ ಟೈಮಲ್ಲಿ ಸಿಕ್ಕಿದ್ರಿ ನೀವು ಅವಾಗ. ಇಲ್ಲ, ಕ್ಯಾರೆಕ್ಟರೇ ಅಂಥದ್ದು. ಇಟ್ಸ್ ಎ ಕ್ಯಾರೆಕ್ಟರ್ ವೇರ್ ಹೀ ಈಸ್ ಲವ್ ಡಿಸಪಾಯಿಂಟೆಡ್. ಅವನಿಗೆ ಲವ್ ಅಲ್ಲಿ ಜಿಗುಪ್ಸೆ ಆಗಿದೆ, ಪ್ರೀತಿ ಪ್ರೇಮ ಯಾವುದು ಬೇಡ ನನಗೆ, ನಾನು ಹೊಸ ಜೀವನನ ನಡೆಸಬೇಕು. ಹುಡುಗಿರು ಯಾವಾಗಲೂ ಮೋಸ ಮಾಡ್ತಾರೆ ಅನ್ನೋ ಒಂದು ಫಿಕ್ಸ್ ಆಗಿಬಿಡ್ತಾನೆ ಅವನು. ನಾನು ಏನಿದ್ರು ಎಂಜಾಯ್ ಮಾಡಬೇಕು, ನಾನು ಯಾವುದೇ ಹುಡುಗಿ ಸಿಕ್ಕಿದ್ರು ನಾನು ಎಂಜಾಯ್ ಮಾಡ್ತೀನಿ, ನಾನು ಬಿಟ್ಟು ಹೋಗ್ತಾ ಇರ್ತೀನಿ ಮುಂದಕ್ಕೆ, ಲವ್ ಬೇಡ, ಲವಲ್ಲಿ ಬೀಳಬಾರ್ದು ಅಂತ. ಅದನ್ನು ನಾವು ಅವನಿಗೆ ಒಂದು ಕಾಯಿಲೆ ಇದೆ ಅಂತ ತೋರಿಸಿದ್ದೀವಿ. ಹೆಂಗೆ ಅಂತಂದರೆ ಅವನಿಗೆ ಹೀ ಸಫರಿಂಗ್ ಫ್ರಮ್ ಫಿಲೋಫೋಬಿಯಾ, ಅಂದರೆ ಫಿಯರ್ ಆಫ್ ಲವ್. ಅವಾಗ ಯಾರೋ ನಾವು ಲವ್ ಮಾಡ್ತೀನಿ, ಅವಳು ಮತ್ತೆ ನಾನು ಲವ್ ಮಾಡಿಬಿಟ್ರೆ, ನಾನು ಲವಲ್ಲಿ ಬಿದ್ದರೆ ನಾಳೆ ದಿವಸ ಅವ್ಳು ಬಿಟ್ಟೋಗ್ಬಿಡ್ತಾಳೇನೋ, ಬೇಡಪ್ಪ ನಾನೇ ಫಸ್ಟ್ ಬಿಟ್ಟೋಗ್ಬಿಡೋಣ, ಅವ್ರು ಬಿಡೋಕ್ಕೆ ಮುಂಚೆ ನಾನೇ ಬಿಟ್ಟೋಗ್ಬಿಡೋಣ ಅಂತ. ಒಂದು ಸತಿ ಆ ಲವ್ ಡಿಜೆಕ್ಷನ್ ಆದಮೇಲೆ ಅವ್ನು ಪ್ರತಿ ಸತಿ ಹಂಗೆ ಮಾಡ್ತಾರೇನೋ ಹುಡುಗಿರೋನೋ ಫಿಕ್ಸ್ಡ್ ಆಗಿಬಿಡ್ತಾನೆ. ಅಂಥ ಹುಡುಗನ ಲೈಫಲ್ಲಿ ಏನಾಗುತ್ತೆ ಅನ್ನೋದು. ಅವನಲ್ಲಿ ಕೋಪ ಇರುತ್ತೆ, ಅವನಲ್ಲಿ ದುಃಖ ಇರುತ್ತೆ, ಬೇಸರ ಇರುತ್ತೆ, ಪ್ರೀತಿ ಇರುತ್ತೆ, ಎಲ್ಲನೂ ಇದೆ ಅವನಲ್ಲಿ. ಆ್ಯಂಡ್ ಅದನ್ನೆಲ್ಲ ಒಂಥರ ಚಿತ್ರಣ ಆಗ್ಬಿಟ್ಟಿದೆ ಎಮೋಷನ್ಸ್ ಎಲ್ಲ. ಬಿಕಾಸ್ ಆಫ್ ಡಿಸಪಾಯಿಂಟ್ಮೆಂಟ್ ಅವ್ನು ಸಾಯಕ್ಕೆ ಹೋದಂಥವನು. ಸೊ ಅಂಥವನು ಬದುಕಿ ಮತ್ತೆ ಬೇಡಪ್ಪ ನನ್ನ ಲೈಫ್ನ ಎಂಜಾಯ್ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಒಳಗಡೆ ಎಮೋಷನ್ಸ್ ಎಲ್ಲ ಚಿತ್ರಣ ಆಗಿರೋದ್ರಿಂದ ಇಟ್ ಬಿಕಮ್ಸ್ ಎ ಕಾಕ್ಟೇಲ್. ಸೊ ಯಾವುದರಲ್ಲಿ ಬಿಕಾಸ್ ಆಫ್ ಲವ್ವಿಂದ ಅದೆಲ್ಲ ಆಗಿರೋದ್ರಿಂದ ಲವ್ ಕಾಕ್ಟೇಲ್ ಆ್ಯಪ್ಟ್ ಅಂತ ಅನಿಸ್ತು ನಮಗೆ. ವೆಂಕಟೇಶಾಯನಮ ಅಂತ ನಾವು ಇಟ್ಕೊಂಡಿದ್ದು ಅದೇ ರೀತಿಗೆ, ಅದೇ ರೀಸನ್ಗೆ. ಏನಂದರೆ ವೆಂಕಟೇಶನ ಆಶೀರ್ವಾದದಿಂದ ಅವ್ನು ಸಾಯಕ್ಕೆ ಹೋದವನು ಬದುಕ್ತಾನೆ. ನಿನ್ನ ಹೆಸರೇ ನಾನು ನಿನ್ನ ಮೇಲೆ ಇಟ್ಕೊತೀನಪ್ಪ ವೆಂಕಟೇಶ ಅಂತ, ನಾನು ನನ್ನ ಲೈಫ್ನ ಎಂಜಾಯ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಬಟ್ ಏನಾಯಿತು, ಸೆನ್ಸಾರ್ ಹಂತಕ್ಕೆ ಹೋದಾಗ ಸೆನ್ಸಾರ್ ಮಂಡಳಿಯವರು ಸಿನಿಮಾ ನೋಡಿಸಿ, ನಾವು ಟೀಮ್ ಅವರು ಅಲ್ಲದೆ ಫಸ್ಟು ನಮ್ಮ ಸಿನಿಮಾನ ನೋಡೋದು ಹೊರಗಡೆ ಅವರು ಅಂತಂದರೆ ಆ 5 ಜನ ಸಿನಿಮಾ ಸೆನ್ಸಾರ್ ಮಂಡಳಿಯವರೇ. ಅವರು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ದ ಫಿಲ್ಮ್ ಇಸ್ ಇನ್ ಗುಡ್ ಕ್ವಾಲಿಟಿ, ಬಟ್ ನಮಗೆ ಗೈಡ್ಲೈನ್ಸ್ ಇರೋ ಪ್ರಕಾರ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇರುತ್ತೆ. ದೇವ್ರ ಹೆಸರನ್ನು ನಾವು ಇಡೋಕ್ಕೆ ಬರಲ್ಲ, ವೆಂಕಟೇಶಾಯ ನಮಃ ಅಂತಿದೆ. ಬಟ್ ನಾವು ಅದಕ್ಕೆ ಹೇಳಿದ್ವಿ ಆ ರೀಸನ್ಸ್ ಎಲ್ಲ. ಈ ಥರ ಅವನು ಫಿಯರ್ ಆಫ್ ಲವ್ ಇರುತ್ತೆ, ಅವನು ದೇವ್ರ ಹತ್ರ ಹೋಗಿ ಹೆಸರಿಟ್ಕೋತಾನೆ, ಅವನು ದೇವರ ಒಂದು ಕೃಪಾ ಕಟಾಕ್ಷದಿಂದ ಅವ್ನು ಬದುಕಿರ್ತಾನೆ, ಹಂಗಾಗಿ ಅದು ಇದಾಗುತ್ತೆ ಅಂತ. ಇಲ್ಲ, ಇಟ್ ಈಸ್ ಮಿಸ್ಗೈಡಿಂಗ್. ಕೆಲವು ಸತಿ ನಮ್ಗೆ ಆ ಥರದ್ದು ಆಗ್ಬೋದು. ನಾವು ಈಗ ಕ್ಲೀವೇಜ್ ಶೋ ಮಾಡಿರ್ತೀವಿ, ಅಥವಾ ಇನ್ನೊಂದೇನೋ ಸ್ವಲ್ಪ ಡಬಲ್ ಮೀನಿಂಗ್ ಡೈಲಾಗ್ಸ್ 2-3 ಕಡೆ ಇರುತ್ತೆ, ಅದನ್ನು ಇದ್ರಲ್ಲಿ ಕೊಡೋಕ್ಕೆ ಬರಲ್ಲ ಅಂದರು. ಸೊ ಅವ್ರು ಹೇಳಿದ್ದು ಒಂಥರ ನಮ್ಗೆ ಕರೆಕ್ಟ್ ಅಂತ ಅನ್ನಿಸ್ತು. ಆ್ಯಂಡ್ ನಮಗೂ ಸ್ಟೋರಿಗೆ ಇನ್ನೂ ಆ್ಯಪ್ಟಾಗಿ ಯಾವುದಾದ್ರೂ ಟೈಟಲ್ ಸಿಕ್ಕಿದ್ರೆ ಒಳ್ಳೆಯದೇ ಆಯ್ತಲ್ವ ಅಂತ ಯೋಚನೆ ಮಾಡಿದಾಗ ಕಾಕ್ಟೇಲು, ಅವನು ಎಮೋಷನ್ಸ್ ಎಲ್ಲ ಇದಾಗುತ್ತೆ, ಲವ್ ಇಂದಾಗುತ್ತೆ ಅಂತೇಳಿ ನಮ್ಗೆ ಟಕ್ ಅಂತ ಉಳಿದಿದ್ದೆ ಲವ್ ಕಾಕ್ಟೇಲ್. ಬಟ್ ಕಾಕ್ಟೈಲ್ ಅಂತ ಅಂದ್ರೆ ಆಲ್ಕೋಹಾಲು, ಸೊ ನಶೆ ಏರ್ಸೋದಲ್ವಾ? ಸೊ ಇದು ಹೇಗೆ ನಶೆ ಕಾಕ್ಟೇಲ್ ಅಂದರೆ ಕೋಳಿ ಅಥವಾ ಹುಂಜ ಫೆದರ್ಸು, ಕೋಳಿ ಪುಕ್ಕ ಅಂದರೆ ಕಲರ್ ಆಗಿರುತ್ತಲ್ಲ, ಅದು ಕಾಕ್ಟೇಲ್. ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಕಾಕ್ಟೇಲ್ ಅಂದರೆ ಬಾಲ ಅದ್ರದ್ದು. ಸೊ ಹಂಗಾಗಿ ಅದನ್ನು ನಾವು ಆಲ್ಕೋಹಾಲ್ಗೆ ಲಿಂಕ್ ಮಾಡ್ಕೊಬಿಟ್ಟಿದ್ದೀವಿ ಅಷ್ಟೇ. ಸೊ ಐ ಫೀಲ್ ಅದರಲ್ಲಿ ಈಗ ಕಾಕ್ಟೇಲ್ ಅಂತಂದರೆ ಒಂದು ಥರದ ಆಲ್ಕೋಹಾಲ್ ಕುಡಿದ್ರೆ ಒಂದು ಥರದ್ದು ಫೀಲಿಂಗ್ ಸಿಗುತ್ತೆ ಅಥವಾ ಟೇಸ್ಟ್ ಸಿಗುತ್ತೆ, ಇನ್ನೊಂದು ಥರದ್ದು ಎಲ್ಲ ಮಿಕ್ಸ್ ಮಾಡಿದ್ರೆ ಒಂಥರ ಟೇಸ್ಟ್ ಸಿಗುತ್ತಲ್ಲ, ಆ ಟೇಸ್ಟ್ ನಮ್ಮ ಸಿನಿಮಾ ಲವ್ ಕಾಕ್ಟೇಲಲ್ಲಿದೆ. ಸೊ ಅದರದ್ದು ಒಂದು ಕಿಕ್ ಜಾಸ್ತಿ ಇರುತ್ತೆ. ಸರ್, ಇನ್ನೊಂದು ನಿಮ್ಮ ಟೀಸರ್ ನೋಡ್ತಿರ್ಬೇಕಾದ್ರೆ ನಾನು ಗಮನಿಸ್ದೆ, ನಿಮ್ಮ ತಾಯಿ ಉಮಾಶ್ರೀ ಅವರು ನಿಮಗೆ ಹೆಣ್ಣು ಹುಡುಕ್ತಾ ಇರ್ತಾರೆ. ಸೊ ನನಗೆ ಅವಾಗ ಇದು ಹೇಗಿದ್ರು ವೆಂಕಟೇಶ ನಮಃ ಅಂತ ಇತ್ತಲ್ವಾ? ಸೊ ನನಗೆ ವೆಂಕಟೇಶ್ ಅವ್ರು ನೆನಪಾಗ್ಬಿಟ್ರು, ವಿಕ್ಟರಿ ವೆಂಕಟೇಶ್. ಅದರಲ್ಲಿ ಪೆಳ್ಳಿಕಾನಿ ಪ್ರಸಾದ್ ಅಂತ ಒಂದು ರೋಲ್ ಮಾಡಿದ್ದಾರೆ ಅವರು. ಸೊ ಆ ಥರದ್ದು ಏನಾದರೂ ಇಲ್ಲೂ ಕೂಡ ನಿಮಗೆ ಅಂದರೆ ಮದುವೆ ಆಗದಿರೋ ವೆಂಕಟೇಶ ಅನ್ನೋ ಥರ ಏನಾದರೂ ಇದೆಯಾ ಅನ್ನೋ ಥರ ಇದಾಯಿತು? ಇಲ್ಲ, ಆ ಥರದ್ದೇನಿಲ್ಲ. ನಾನು ಆ ಸಿನಿಮಾನ ನೋಡಿಲ್ಲ ತೆಲುಗುದು. ಬಟ್ ನನಗನ್ಸೋದು ಉಮಾಶ್ರೀ ಮೇಡಮ್ ಅವ್ರದ್ದು ಎಕ್ಸಲೆಂಟಾಗಿ ಮಾಡಿದ್ದಾರೆ ಈ ಕ್ಯಾರೆಕ್ಟರ್ನ. ನಮ್ಮ ಜೊತೆಗೆ ತಬಲಾ ನಾಣಿ ಸರ್ ಇದ್ದಾರೆ, ಸೊ ರಾಜಶೇಖರ್ ಇದ್ದಾರೆ. ಆ್ಯಂಡ್ ಎಲ್ಲನೂ ಆ ಕ್ಯಾರೆಕ್ಟರ್ಸ್ ಹೆಂಗಿದೆ ಅಂತಂದರೆ ಎಲ್ಲರ ಮನೆಯಲ್ಲೂ ಒಂದು ಆ ಥರ ತಾಯಿ ಇದ್ದೇ ಇರ್ತಾಳೆ. ಮದುವೆ ಆಗದೆ ಇರೋ ಗಂಡು, ಅವನ್ನೆಲ್ಲ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ, ಚೆನ್ನಾಗಿ ಸಂಬಳ ಬರ್ತಾ ಇರುತ್ತೆ, ಮದುವೆ ಆಗೋ ಏನೋ ನಿನಗೆ ಪ್ರಾಬ್ಲಮ್ಮು ಅಂತ ಅವರಿಗೆ ಅವ್ನ ಲೈಫಲ್ಲಿ ಆಗಿರೋವಂಥ ಲವ್ ಎಪಿಸೋಡ್ಸ್ ಗೊತ್ತಿಲ್ಲದೆ ಇರ್ಬೋದು. ಅವರೆಲ್ಲ ಯಾಕೆ ನನ್ನ ಮದುವೆ ಆಗ್ತಾಯಿಲ್ಲ ನನ್ನ ಮಗ ಅಂತ ಕಾಯ್ತಾ ಇರ್ತಾರೆ. ಅಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಾಗಿದೆ ಅದು. ಉಮಾಶ್ರೀ ಮೇಡಮ್ ಒಪ್ಕೊಳ್ಳೋದೇ ತುಂಬ ಕಷ್ಟ. ಸೊ ಅವ್ರನ್ನ ಒಪ್ಸಿದ್ದು ಹೇಗೆ? ಅಂದರೆ ಕತೆ ನೋಡಿ ಒಪ್ಕೊಂಡ್ರೆ, ಅದರ್ವೈಸ್ ಅವ್ರ ಪಾತ್ರಕ್ಕಿರೋ ವೆಯ್ಟೇಜ್ ನೋಡಿ ಒಪ್ಕೊಂಡ್ರೆ ಹೇಗೆ ಸರ್? ಉಮಾಶ್ರೀ ಮೇಡಮ್ ನೀವು ಹೇಳಿದಾಗೆ ಫಸ್ಟು ನೋಡೋದು ಅವ್ರ ಪಾತ್ರ, ಕತೆ. ಆ್ಯಂಡ್ ನಾನು ಅವ್ರ ಜೊತೆ ಸುಮಾರು ಪಿಕ್ಚರ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ.
ಇನ್ಫ್ಯಾಕ್ಟ್ ಅವಾಗ ನನ್ನ ಫಸ್ಟ್ ಫಿಲ್ಮು ನೀನಂದ್ರೆ ಇಷ್ಟ ಆ ಸಿನಿಮಾದಲ್ಲೂ ಅವರು ನನ್ನ ಅಕ್ಕನ ಪಾತ್ರ ಮಾಡಿದ್ರು. ಅವನು ಚಿಕ್ಕ ತಮ್ಮ ಇರ್ತಾನೆ, ದೊಡ್ಡಣ್ಣ ಅವರು ಭಾವ ಆಗಿದ್ರು. ಸೊ ಆ ಥರ ಕಾಮಿಡಿ ಎಪಿಸೋಡ್ಸ್ ನಾವು ಜೊತೆಲಿ ಮಾಡಿದ್ದೀವಿ. ತುಂಟಾಟ ಸಿನಿಮಾದಲ್ಲಿ ಅವ್ರು ನಮ್ಗೆ ಲೆಕ್ಚರರ್ ಆಗಿರ್ತಾರೆ. ಈ ಥರ ಬೇರೆ ಬೇರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ಜೊತೆಲಿ. ತಾಯಿ ಪಾತ್ರದಲ್ಲಿ ಫಸ್ಟ್ ಟೈಮ್ ಮೇಡಮ್ ಈ ಥರ ಇದೆ ಅಮ್ಮ, ಡೈಲಾಗ್ಸು ಈ ಥರ ಇರುತ್ತೆ, ಸೀನ್ಸ್ ಈ ಥರ ಇದೆ ಅಂತ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ವಿ ಕ್ಯಾರೆಕ್ಟ್ರ್. ಸೊ ಅವ್ರು ಎಂಜಾಯ್ ಮಾಡಿದ್ರು. ಆ ಸೀನ್ಸ್ ಚೆನ್ನಾಗಿದೆ, ನಾನು ಮಾಡ್ತೀನಿ ಹರೀಶ, ಆ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಚೆನ್ನಾಗಿದೆ ಅಂತ ಒಪ್ಕೊಂಡ್ರು. ಆ ಕ್ಯಾರೆಕ್ಟರ್ ನೋಡೇ ಇಷ್ಟಪಟ್ಟರು ಅವರು. ಸರ್ ನನಗೆ ಇನ್ನೊಂದು ಪ್ರಶ್ನೆ ಕ್ರಿಯೇಟ್ ಆಗಿದ್ದು ಅಂತಂದರೆ, ಈಗ ಗೋವಿಂದಾಯ ನಮಃ ಸಿನಿಮಾ ಸೂಪರ್ ಡೂಪರ್ ಹಿಟ್ಟು. ಸೊ ಅವಾಗ ಇಲ್ಲದೆ ಇರೋ ಪ್ರಾಬ್ಲಮ್ಮು ಈಗ ವೆಂಕಟೇಶಾಯ ನಮಃಗೆ ಯಾಕೆ ಬಂತು? ಬಿಕಾಸ್ ಸೇಮ್ ನೇಮೇ ಅಲ್ವಾ? ಹೌದು. ಈ ವಿಷಯನೂ ನಾವು ಮಾತಾಡಿದ್ವಿ. ಬಟ್ ಅವ್ರು ಹೇಳೋದು ಈಗ ಅದು ಆಲ್ಮೋಸ್ಟ್ 2011-12 ಆವಾಗ ಇದ್ದಿದ್ದು ಗೈಡ್ಲೈನ್ಸು ರೂಲ್ಸ್ಗೂ ಇವಾಗ ತುಂಬ ಡಿಫ್ರೆಂಟ್ ಇದೆ. ಬಹುಶಃ ಆಗಿ ಯಾವ ಕಾರಣಕ್ಕೂ ಕೊಟ್ಟರು ನಮಗೆ ಗೊತ್ತಿಲ್ಲ. ಬಟ್ ನಮಗೆ ಈ ಪ್ರಸ್ತುತ ನಮಗೆ ಇವಾಗಿರೋ ಸಿನಿಮಾಗಳನ್ನ ನಾವು ಪರಿಶೀಲಿಸಿ ನಾವು ಹೇಳ್ಬೋದು. ನಾವು ಇನ್ಫ್ಯಾಕ್ಟ್ ಬೇಕಾದ್ರೆ ಚೇರ್ಮನ್ ಹತ್ರನೂ ಕಳಿಸ್ತೀವಿ, ನೀವು 1-2 ಡೇಸ್ ವೆಯ್ಟ್ ಮಾಡಿ ಅಂತಲೂ ಹೇಳಿದ್ರು ಅವರು. ಸೊ ಆ ಚರ್ಚೆ ನಡೆಸಿ ಅವ್ರು ಮತ್ತೆ ನಮ್ಗೆ ಹೇಳಿರೋದು ಚೇಂಜ್ ಮಾಡಿ ಅಂತಲೇ. ಐ ಥಿಂಕ್ ಇವಾಗಿನ ಪೀರಿಯಡಲ್ಲಿ ಯಾವುದೇ ಒಂದು ಸಣ್ಣ ವಿಷಯ ಆದ್ರೂ ಜನ ಬೇಗ ಮನಸ್ಸಿಗೆ ತೊಗೊಳ್ತಾರೆ, ಅಥವಾ ಅದು ಹರ್ಟ್ ಆಗ್ಬೋದು. ಅದು ಆಗೋಕ್ಕೆ ಅವಕಾಶ ಕೊಡೋದೇ ಬೇಡ. ಈಗ ನಾವು ದೇವರಲ್ಲಿ ನಂಬಿದ್ದೀವಿ, ಆಗ ನಮ್ಮ ಕಡೆಯಿಂದ ಏನೋ ಒಂದು ಆ ಥರದ್ದೊಂದು ಯಾರಿಗೋ ಮನಸ್ಸಿಗೆ ಹರ್ಟ್ ಆಗುತ್ತೆ, ಅಥವಾ ನಮ್ಮಿಂದನೇ ಮಿಸ್ಟೇಕ್ ಆಗ್ತಾ ಇರ್ಬೋದಾ, ಅಥವಾ ಅದಕ್ಕಿಂತ ಒಳ್ಳೆ ಟೈಟ್ಲೇ ಸಿಗ್ಬೋದು ಅಂತ ಯೋಚನೆ ಮಾಡಿದ್ರೆ ಒಳ್ಳೆ ಟೈಟ್ಲೇ ಸಿಗ್ತಲ್ಲ. ಸೊ ಆಗಿದ್ದು ಒಳ್ಳೆಯದೇ ಆಯಿತು. ಸೊ ವೆಂಕಟೇಶ್ವರನಿಂದ ನಮಗೆ ಒಳ್ಳೆಯದೇ ಆಗಿದೆ. ಸೊ ವೆಂಕಟೇಶನ್ ಮೊರೆ ಹೋಗಿದ್ದಕ್ಕೆ ನಮಗೆ ಒಳ್ಳೆಯದೇ ಮಾಡಿದ್ದಾನೆ.